ಮಾರ್ನಿಂಗ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ವರ ಮಾಧ್ಯಮ. ನಾನು ನಿಮ್ಮ ಪ್ರೀತಿಯ ರವಿ ವೆಂಕಟೇಶ್. ಬೆಳಗ್ಗೆ ತಿಂಡಿ ಮಾಡ್ತಾ ಇದ್ದೆ. ಸೊ ಏನಾಗಿತ್ತು ಅಂದ್ರೆ ಹಿಂದಿನ ದಿನದ್ದು ಕಾಯಿ ಚಟ್ನಿ ಸಾಕಷ್ಟು ಮಿಕ್ಬಿಡಿತ. ಮತ್ತೆ ಚಟ್ನಿನೇ ಯೂಸ್ ಮಾಡಕ್ಕೆ ಬೇಜಾರು, ದೋಸೆ ಇಡ್ಲಿಗೆ ಮತ್ತೆ ಚಟ್ನಿನೇ ತಿನ್ನಕ್ಕೆ ಬೇಜಾರು ಅಂತ ಆಕ್ಚುಲಿ ಚಪಾತಿ ಮಾಡ್ತಿದ್ದೆ. ಚಪಾತಿಗೆ ಸಾಗು ಮಾಡ್ತಿದ್ದೆ. ಸಾಗು ಏನಕ್ಕೆ ಇಟ್ಕೊಂಡೆ ಅಂದ್ರೆ ಮಿಕ್ಕಿರೋ ಚಟ್ನಿ ಹೆಂಗಿದ್ರು ನಾರ್ಮಲ್ ಆಗಿ ಸಾಗುಗೆ ಮಸಾಲಾ ರುಬ್ಕೋಬೇಕಾದ್ರೆ ತೆಂಗಿನ ತುರಿ, ಮೆಣಸಿನಕಾಯಿ ಈ ತರ ಕಾಮನ್ ಆಗಿರೋದನ್ನೇ ಹಾಕಿ ರುಬ್ಕೊಂಡು ಪೇಸ್ಟ್ ತರ ಮಾಡ್ಕೊಂಡು ಸಾಗುಗೆ ಹಾಕ್ತಿವಿ. ಸೊ ಅದ್ರ ಬದಲು ಚಟ್ನಿನೇ ಉಳಿದಿರೋದ್ರಿಂದ ಡೈರೆಕ್ಟ್ ಆಗಿ ತರಕಾರಿಗಳನ್ನ ಬೇಯಿಸ್ಕೊಂಡು ಆ ಚಟ್ನಿನೇ ಹಾಕಿ ಒಂದ್ ಸ್ವಲ್ಪ ಅದಕ್ಕೆ ಬೇಕಾಗಿರೋಷ್ಟು ಉಪ್ಪು ಹಾಕಿದ್ರೆ ಸಾಗು ರೆಡಿ ಆಗುತ್ತೆ. ಸೊ ನಿಮ್ಮ ಮನೇಲೂ ಬೈ ಚಾನ್ಸ್ ಏನಾದ್ರೂ ಚಟ್ನಿ ಮಿಕ್ಕಿದ್ರೆ ಈ ತರ ಮಾಡ್ಕೊಂಡು ಟ್ರೈ ಮಾಡಿ. ಟೊಮ್ಯಾಟೊ ಚಟ್ನಿ ಮಿಕ್ಕಿದ್ರೆ ಅದನ್ನು ಸಹ ಮಾಡ್ಕೋಬಹುದು. ಬಟ್ ಕಾಯಿ ಹಾಕಿರೋದ್ರಿಂದ ಕಾಯಿ ಚಟ್ನಿನೇ ಆದ್ರೆ ಸ್ವಲ್ಪ ಸಾಗು ಬೇಗ ಗಟ್ಟಿನೂ ಬರುತ್ತೆ, ತುಂಬಾ ನೀರು ಅನ್ನೋಂಗೆ ಇರಲ್ಲ. ಸೊ ಡೀಟೇಲ್ ಆಗಿ ನಾನೇನು ರೆಸಿಪಿ ತೋರಿಸ್ತಿಲ್ಲ, ಬಟ್ ಎನಿವೇಸ್ ಹೇಗೆ ಆಗ್ತಿದೆ ಅನ್ನೋದನ್ನ ನಿಮ್ಗಳಿಗೂ ತೋರಿಸ್ತೇನೆ. ಸೊ ಇದು ನೆನ್ನೆ ಮಿಕ್ಕಿದಂತ ಚಟ್ನಿ, ಇದೇ ಆಗೋಷ್ಟು ಸಾಕಾಗುತ್ತೆ. ಅಂಡ್ ಇಲ್ಲಿ ಫಸ್ಟ್ ತರಕಾರಿಗಳನ್ನ ಬೇಯಕ್ಕೆ ಹಾಕೊಂಡಿದ್ದೇನೆ. ನೀವು ನಿಮ್ಮ ಮನೆಯಲ್ಲಿ ಯಾವ ತರಕಾರಿ ಅವೈಲೇಬಲ್ ಇರುತ್ತೋ ಅದನ್ನ ಹಾಕೋಬಹುದು. ಬಟ್ ನಾನಿವತ್ತು ಹಾಕಿರೋದು ಹುರುಳಿಕಾಯಿ, ಕ್ಯಾರೆಟ್, ಆಲೂಗೆಡ್ಡೆ, ಕ್ಯಾಪ್ಸಿಕಮ್ ಹಾಗೆ ಆಲೂಗೆಡ್ಡೆನ ಹಾಕಿದೆ. ಬಟಾಣಿ ಹಾಕಿದ್ದೇನೆ. ಬಟಾಣಿ ರೇಟ್ ಕಮ್ಮಿ ಇದ್ದಾಗ ತಗೊಂಡ್ ಬಂದು ಬಿಡಿಸಿ ಇಟ್ಕೊಂಡಿದ್ದೀನಿ ಡೀಪ್ ಫ್ರೀಸ್ ನಲ್ಲಿ. ಸೊ ಅದನ್ನ ಹಾಕಿ ಬೇಯಕ್ಕೆ ಹಾಕಿದ್ದೀನಿ ಅಷ್ಟೇ. ನಾರ್ಮಲ್ ಒಗ್ಗರಣೆ, ಸಾಸಿವೆ ಮತ್ತೆ ಜೀರಿಗೆ. ಇದನ್ನ ಸ್ವಲ್ಪ ಬೆಂದಿದ್ದಾದ್ಮೇಲೆ ಆ ಚಟ್ನಿನ ಹಾಕಿ ಮಿಕ್ಸ್ ಮಾಡಿದ್ರೆ ಸ್ವಲ್ಪ ಉಪ್ಪು ಹಾಕೋಬೇಕು ರುಚಿಗೆ ತಕ್ಕಷ್ಟು. ಸಾಗು ರೆಡಿ ಆಗತ್ತೆ. ಹಾಗೆ ಜೊತೆ ಚಪಾತಿ ಹಿಟ್ಟನ್ನ ಸಹ ಕಲಸಿಟ್ಕೊಂಡಿದ್ದೀನಿ. ನಮ್ಗೆ ಈ ಚಪಾತಿ ಹಿಟ್ಟು ತುಂಬಾನೇ ಚೆನ್ನಾಗಿ ಅಡ್ಜಸ್ಟ್ ಆಗಿದೆ, ಸಾಫ್ಟ್ ಆಗೂ ಆಗುತ್ತೆ. ನಾನು ಅಕಸ್ಮಾತ್ ಎಣ್ಣೆ ಹಾಕದಂಗೆ ಮಾಡಿದ್ರು ಚೆನ್ನಾಗಿ ಆಗತ್ತೆ ಅಂತ ಈ ಹಿಟ್ಟನ್ನೇ ನಾವು ಯೂಸ್ ಮಾಡ್ತಾ ಇರೋದು. ಸೊ ತಿಂಡಿ ಎಲ್ಲ ಮುಗಿಸ್ಕೊಂಡು ನಿಮ್ಗಳಿಗೆ ಹೇಳಿದೆ ಒಂದು ಸೀರೆನ ಪರ್ಚೇಸ್ ಮಾಡಿದೀನಿ, ನಿಮ್ಗಳಿಗೂ ತೋರಿಸ್ತೀನಿ ಅಂತ. ಅಂಡ್ ಸೀರೆ ಹುಟ್ಟಿದ್ದು ಆಗಿದೆ. ತುಂಬಾ ಟ್ರೆಂಡಿಂಗ್ ಅಲ್ಲಿ ಇರುವಂತ ಸೀರೆನ ಒಂದು ನಾನು ಪರ್ಚೇಸ್ ಮಾಡಿ, ಸ್ವಲ್ಪ ಕಾಸ್ಟ್ಲಿ ಸೀರೆ ಅಂತಾನೆ ಹೇಳ್ಬೋದು. ಸೊ ನಿಮ್ಗಳಿಗೂ ಇದ್ರ ಬಗ್ಗೆ ಡೀಟೇಲ್ಸ್ ಕೊಟ್ಟು ಶೇರ್ ಮಾಡೋಣ ಅಂತ ಅನ್ಕೊಂಡೆ. ಅಂಡ್ ರೀಸೆಂಟ್ ಆಗಿ ನಾನು ಪರ್ಚೇಸ್ ಮಾಡಿದ್ದು ಬನಾರಸ್ ಕ್ರೇಪ್ ಸಿಲ್ಕ್ ಸ್ಯಾರಿನ ಪರ್ಚೇಸ್ ಮಾಡಿದೀನಿ. ಮಸ್ಟರ್ಡ್ ಯೆಲ್ಲೋ ಜೊತೆ ಪರ್ಪಲ್ ಕಾಂಬಿನೇಷನ್ ನಲ್ಲಿ ಇರುವಂತ ಸೀರೆ. ಆಕ್ಚುಲಿ ಇದು ವಿಡಿಯೋನಲ್ಲಿ ಯೆಲ್ಲೋ ಕಲರ್ ತರ ಕಾಣಿಸ್ತಾ ಇರ್ಬೋದು, ಇದು ಮಸ್ಟರ್ಡ್ ಯೆಲ್ಲೋ, ನಿಮ್ಗೆ ಗೊತ್ತಾಗ್ತಿರ್ಬೋದು. ಅಂಡ್ ಹತ್ರದಿಂದ ಓಪನ್ ಮಾಡಿ ಸೀರೆನ ತೋರಿಸ್ತೀನಿ, ಆಮೇಲೆ ಇದ್ರ ಬಗ್ಗೆ ಡೀಟೇಲ್ಸ್ ನಿಮ್ಗಳಿಗೂ ಹೇಳ್ತೀನಿ. ಗೊತ್ತಿರೋ ತರ ಈ ನಡುವೆ ಬನಾರಸ್ ಸೀರೆಗಳು ತುಂಬಾ ಟ್ರೆಂಡಿಂಗ್ ಅಲ್ಲಿ ಇದೆ. ಯಾರು ನೋಡಿದ್ರು ಸೀರೆ ಇಷ್ಟ ಪಡೋರು ಒಂದೊಂದು ಬನಾರಸ್ ಸ್ಯಾರಿನ ಅವರ ವಾರ್ಡ್ರೋಬ್ ನಲ್ಲಿ ಅಥವಾ ಅವರ ಕಲೆಕ್ಷನ್ ನಲ್ಲಿ ಇಟ್ಕೊಂಡೇ ಇರ್ತಾರೆ. ನನ್ನ ಹತ್ರ ಆಕ್ಚುಲಿ ಒಂದು ಇರ್ಲಿಲ್ಲ, ಮದ್ವೆ ಟೈಮ್ ನಲ್ಲೇ ಪರ್ಚೇಸ್ ಮಾಡ್ಬೇಕು ಅಂದ್ರೆ ತುಂಬಾ ಇಷ್ಟ ಆಯ್ತು, ಬಟ್ ಸರಿ ಹೋಗ್ಲಿಲ್ಲ ಅಂತ ನಾನು ಪರ್ಚೇಸ್ ಮಾಡಿರ್ಲಿಲ್ಲ. ಸೊ ನಿಮ್ಗೆ ಗೊತ್ತಿದ್ರೆ ಬನಾರಸ್ ಸೀರೆಗಳು ಅಂದ ತಕ್ಷಣ ನಿಮ್ಗೆ ಬಾಡಿ ಫುಲ್ ಬುಟ್ಟ ಇರುತ್ತೆ ಅಂಡ್ ಒಂದು ಬಾರ್ಡರ್ ಕೊಟ್ಟಿದ್ದಾರೆ. ಅದಕ್ಕೆ ಲುಕ್ ಬರದೆ ಬಾಡಿ ಫುಲ್ ಬುಟ್ಟ ಇರೋದ್ರಿಂದ ಎಲ್ಲೋ ಮೇಲೆ ಗೋಲ್ಡನ್ ಬುಟ್ಟ ಕೊಟ್ಟಿದ್ದಾರೆ. ನಿಮ್ಗೆ ಕಾಣಿಸ್ತಾ ಇರ್ಬೋದು ಯಾವ ತರ ಬರುತ್ತೆ ಅಂತ. ಅಂಡ್ ಈ ನಡುವೆ ಇದ್ರೊಳಗೆ ಸಾಕಷ್ಟು ಬೇರೆ ಬೇರೆ ತರ ಕಾಂಬಿನೇಷನ್ಗಳು ಬರುತ್ತೆ. ಸೆಲ್ಫ್ ಅಲ್ಲೂ ಬರುತ್ತೆ, ಕಾಂಟ್ರಾಸ್ಟ್ ನಲ್ಲೂ ಬರುತ್ತೆ. ತುಂಬಾ ಗ್ರ್ಯಾಂಡ್ ಲುಕ್ ಇರುತ್ತೆ. ಯಾವ್ದಾರ ಒಂದು ಮದ್ವೆಗೆಲ್ಲ ಪರ್ಚೇಸ್ ಮಾಡಿ ಉಟ್ಕೋತೀರಾ ಅಂದ್ರೆ ಅದ್ರೊಳಗೂ ರಿಸೆಪ್ಷನ್ ಲುಕ್ಗೆ ತುಂಬಾ ಚೆನ್ನಾಗಿರುತ್ತೆ. ಅಂಡ್ ಓವರ್ ಆಲ್ ಸ್ಯಾರಿ ನಿಮ್ಗೆ ಈ ತರ ಬರುತ್ತೆ. ಸೊ ಫುಲ್ ಕಾಣಿಸ್ತಿರ್ಬೋದು ಅಂತ ಅನ್ಕೋತೀನಿ ನಾನು ಹಾಕೊಂಡು ತೋರಿಸಿದಾಗ. ಅಂಡ್ ಆಕ್ಚುಲಿ ವೇರ್ ಮಾಡಿದ್ದು ಆಗೋಗಿದೆ. ರೀಸೆಂಟ್ ಆಗಿ ಒಂದು ಫಂಕ್ಷನ್ ಇತ್ತು ಅಂತ ಉಟ್ಕೊಂಡು ಹೋಗಿದೆ, ಬಟ್ ನಾನು ಯಾವ್ದು ಫೋಟೋ ವಿಡಿಯೋಗಳು ಯಾವ್ದು ತೆಕ್ಕೊಳಕ್ಕೆ ಆಗಿಲ್ಲ, ಸ್ವಲ್ಪ ಅರ್ಜೆಂಟ್ ಅಲ್ಲಿ ಇದ್ದೆ ಅಂತ. ಎನಿವೇಸ್ ಇನ್ನೊಂದ್ಸಲ ಉಟ್ಕೊಂಡು ನಿಮ್ಗೆ ಯಾವಾಗಾದ್ರೂ ತೋರಿಸ್ತೀನಿ. ಓವರ್ ಆಲ್ ಸ್ಯಾರಿ ಈ ತರ ಬರುತ್ತೆ. ಅಂಡ್ ಇದಕ್ಕೆ ಪರ್ಪಲ್ ಕಲರ್ ನಲ್ಲಿ ಪಲ್ಲು ಕೊಟ್ಟಿದ್ದಾರೆ. ಪಲ್ಲು ಮೇಲೆ ಫುಲ್ ಡಿಸೈನ್ ಇದೆ, ಗೊತ್ತಾಗ್ತಿರ್ಬೋದು ನಿಮ್ಗೆ. ಇದೇ ಕಲರ್ ಸ್ಯಾರಿ ನನ್ನ ಮದ್ವೆನಲ್ಲಿ ತಗೊಂಡಂತ ಯೆಲ್ಲೋ ಕಲರ್ ಪರ್ಪಲ್ ಕಂಚಿ ಸೀರೆ ಆಗಿತ್ತು.
ಈ ಕಲರ್ ಅಟ್ರಾಕ್ಟ್ ಆಯ್ತು ಅಂತ ತಗೊಂಡೆ. ಇದ್ರಿಗೆ ಸುಮಾರು ಜನ ಕ್ರೀಮ್ ವಿತ್ ಮೆರೂನ್ ಕಾಂಬಿನೇಷನ್, ಕ್ರೀಮ್ ವಿತ್ ರೆಡ್, ಗ್ರೀನ್ ಎಲ್ಲ ಸೀರೆಗಳು ಬರುತ್ತೆ. ತುಂಬಾನೇ ಚೆನ್ನಾಗಿರುತ್ತೆ ಸೀರೆ. ಅಂಡ್ ಓವರ್ ಆಲ್ ನಿಮ್ಗೆ ಈ ತರ ಕಾಣಿಸುತ್ತೆ. ಸ್ಯಾರಿನ ವೇರ್ ಮಾಡಿದಾಗ ಉಟ್ಟಂಗೆ ಇರಲ್ಲ ಈ ಸೀರೆನ ಉಟ್ಕೊಡ್ರೆ, ಯಾಕಂದ್ರೆ ತುಂಬಾ ಲೈಟ್ ವೇಟ್ ಅಲ್ಲಿ ಸ್ಯಾರಿ ಬರುತ್ತೆ. ಅಂಡ್ ಫ್ಲೀಟ್ಸ್ ಆಗಿರ್ಬೋದು ಅಥವಾ ನೆರಿಗೆ ಆಗಿರ್ಬೋದು ಯಾವ್ದು ಪ್ರಾಬ್ಲಮ್ ಆಗಲ್ಲ. ಸ್ಟಿಫ್ ಆಗಿ ಕ್ಲೀನ್ ಆಗಿ ನಿಲ್ಲುತ್ತೆ. ಹಾಗಾಗಿ ನನ್ಗೂ ಇಷ್ಟ ಆಯ್ತು. ತುಂಬಾ ದಿವಸದಿಂದ ಆಯ್ತು ಒಂದು ಸೀರೆ ತಗೋಬೇಕು ಅಂತ. ಹಾಗಾಗಿ ಪರ್ಚೇಸ್ ಮಾಡಿದೀನಿ. ಹೇಗಿದೆ ಕಲರ್ ಕಾಂಬಿನೇಷನ್ ಅನ್ನೋದನ್ನ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಸೊ ಇದಕ್ಕೆ ಮ್ಯಾಚಿಂಗ್ ಬ್ಲೌಸ್ ಪರ್ಪಲ್ ನಲ್ಲೇ ಕೊಟ್ಟಿದ್ದಾರೆ. ಈ ಬ್ಲೌಸ್ ನ ಆಕ್ಚುಲಿ ನಿಮ್ಗೆ ತೋರಿಸಿದೆ. ಕೆಲವರು ಯಾವ್ದಾರ ಒಂದು ಗ್ರ್ಯಾಂಡ್ ಸ್ಯಾರಿದು ಅಂತ ಕಾಮೆಂಟ್ ಮಾಡಿದ್ರೆ ಅಷ್ಟೇ ಹೊರತಾಗಿ ಎಕ್ಸಾಕ್ಟ್ ಆಗಿ ಬನಾರಸ್ ಕ್ರೇಪ್ ಅಂತಾರೆ ಯಾರು ಕಾಮೆಂಟ್ ಮಾಡಿರಲಿಲ್ಲ. ಈ ತರ ನೆಕ್ ಇಡ್ಸಿದೀನಿ ಅಂತ ತೋರಿಸಿದೆ. ಲೈಕ್ ಸ್ಕ್ಯಾಲೋಪ್ ಬಾರ್ಡರ್ ಬರ್ತಲ್ಲ ಇವಾಗ ಟ್ರೆಂಡಿಂಗ್ ಅಲ್ಲಿ, ಆ ತರ ನೆಕ್ ಇದೆ. ಕೆಳಗಡೆ ಬಾರ್ಡರ್ ನ ನಾರ್ಮಲ್ ಆಗಿ ಹಾಕ್ಸೋ ಒಂದು ಕ್ರಿಸ್ ಕ್ರಾಸ್ ಡಿಸೈನ್ ಅಲ್ಲಿ ಇದೆ. ಹಾಗೆ ಇದನ್ನ ನೀವು ಅಬ್ಸರ್ವ್ ಮಾಡಿದ್ರೆ ಲಾಂಗ್ ಸ್ಲೀವ್ಗೆ ಮೇಲೆ ಮಾತ್ರ ಬಫ್ ನೆಕ್ ಬರೋಂಗೆ ಇಡ್ಸಿದ್ದೇನೆ. ಫುಲ್ ಇಡ್ಸಿಲ್ಲ, ಲೈಟ್ ಆಗಿ ಮಾತ್ರ ಕಾಣಿಸುತ್ತೆ. ಅಂಡ್ ಹಾಕೊಂಡಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಿಮ್ಗೆ ಗೊತ್ತಾಗ್ತಿರ್ಬೋದು ಈ ತರ ಹೇಳುತ್ತೆ. ಯಾವಾಗಾರ ಕ್ಲೀನ್ ಆಗಿ ಉಟ್ಕೊಂಡಾಗ ಖಂಡಿತ ನಿಮ್ಗಳಿಗೂ ತೋರಿಸ್ತೇನೆ. ಇಲ್ಲಿ ಇದ್ರ ಜೊತೆ ಸಣ್ಣದಾಗಿ ಗೋಲ್ಡ್ ಮಣಿಗಳು, ಹಾಗೆ ಟೈಯಿಂಗ್ಗೆ ಯಾವಾಗ್ಲೂ ಒಂದೇ ತರ ಇಡ್ಸೋ ಬದಲು ಈ ತರ ಬಾರ್ಡರ್ ನ ಯೂಸ್ ಮಾಡಿಕೊಂಡು ಒಂದು ಟೈಯಿಂಗ್ ಕೊಟ್ಟಿದ್ದಾರೆ. ಅಂಡ್ ಫ್ರಂಟ್ ನಾರ್ಮಲ್, ನಾನು ಪ್ಯಾಡೆಡ್ ಎಲ್ಲ ಏನೂ ಇಡಿಸಿಲ್ಲ. ನಾರ್ಮಲ್ ಆಗಿ ಲೈನಿಂಗ್ ಕೊಡಿಸಿ ಬ್ಲೌಸ್ ನ ಸ್ಟಿಚ್ ಮಾಡಿಸಿದ್ರೆ, ಬ್ಲೌಸ್ಗೆ ಯಾವುದೇ ವರ್ಕ್ ಎಲ್ಲ ಏನು ಬೇಕಾಗಿಲ್ಲ. ಬ್ರೊಕೇಡ್ ಬ್ಲೌಸ್ ಅಲ್ಲೇ ಕೊಡ್ತಾರೆ. ಸೀರೆನೂ ಗ್ರ್ಯಾಂಡ್ ಆಗಿರುತ್ತೆ, ಬ್ಲೌಸು ಗ್ರ್ಯಾಂಡ್ ಆಗಿರುತ್ತೆ. ಬಟ್ ಲುಕ್ ಮಾತ್ರ ತುಂಬಾ ಡಿಫ್ರೆಂಟ್ ಆಗಿರುತ್ತೆ ನೀವು ವೇರ್ ಮಾಡಿದಾಗ. ಈ ಸೀರೆ ನಿಮ್ಗೆ ಅಲ್ಲೇ ತಗೋಬೇಕು ಇಲ್ಲೇ ತಗೋಬೇಕು ಅಂತ ಏನೂ ಇಲ್ಲ. ಸುಮಾರು ಅಂಗಡಿಗಳಲ್ಲಿ ಈ ನಡುವೆ ಈ ತರ ಸೀರೆಗಳನ್ನ ಮಾಡ್ತಾರೆ. ಆದ್ರೆ ನೀವು ಪ್ಯೂರ್ಗೆ ಹೋದಷ್ಟು ರೇಟ್ ವೈಸ್ ಜಾಸ್ತಿ. ನೀವು ಸೆಮಿ ಈ ತರದ್ದು ಕ್ರೇಪ್ಗೆಲ್ಲ ಹೋದ್ರೆ ನಿಮ್ಗೆ 4,000 5,000ಕ್ಕೆಲ್ಲ ಸಿಗ್ಬೋದು. ಬಟ್ ನಾನು ಇದಕ್ಕೆ ಪೇ ಮಾಡಿದ್ದು 13,000 ರೂಪಾಯಿ ಆಯ್ತು ಈ ಸ್ಯಾರಿಗೆ. ಈ ತರ ಬರುತ್ತೆ. ಓವರ್ ಆಲ್ 13,000 ರೂಪಾಯಿ ಕೊಟ್ಟು ತಗೊಂಡಂತ ನನ್ನ ಒಂದು ಕಾಸ್ಟ್ಲಿ ಸೀರೆ ಅಂತಾನೆ ಹೇಳ್ಬೋದು. ಬಟ್ ವರ್ತ್ ದ ಬೈ ಅಂತ ನನ್ಗೆ ಅನಿಸ್ತು. ಯಾಕಂದ್ರೆ ಉಟ್ಟಾಗ ತುಂಬಾ ಚೆನ್ನಾಗಿರುತ್ತೆ. ಯಾರ್ಯಾರು ಇದ್ರ ಬಗ್ಗೆ ಇನ್ನು ಡೌಟ್ಸ್, ಇದು ತಗೊಳ್ಳೋದಾ ಬೇಡವಾ ಅಂತ ಇದ್ರೆ ಖಂಡಿತ ಒಂದು ಕ್ರೇಪ್ ಸಿಲ್ಕ್ ಇದಕ್ಕೆ ಇಟ್ಕೊಳ್ಳಿ. ಬನಾರಸಿ ಕ್ರೇಪ್ ಸಿಲ್ಕ್ ಟ್ರೆಂಡ್ ಅಲ್ಲಿ ಇದ್ದಾಗ ತಗೊಂಡ್ರೆ ಆಮೇಲೆ ನೀವು ಯಾವಾಗಾದ್ರೂ ಇದನ್ನ ವೇರ್ ಮಾಡ್ಬೋದು. ಅಕಸ್ಮಾತ್ ಟ್ರೆಂಡ್ ಹೊಟ್ಟೋಯ್ತು ಅಂತ ಅನ್ಸಿದ್ರೆ ನಿಮ್ಗೆ ಕಲರ್ ಕಾಂಬಿನೇಷನ್ಸ್ ಎಲ್ಲ ಚೆನ್ನಾಗಿರೋದು ಸಿಗಲ್ಲ. ಅಂಡ್ ಉದ್ದ ಆಗಿರ್ಬೋದು, ನೆರಿಗೆ ಆಗಿರ್ಬೋದು ಎಲ್ಲ ತುಂಬಾ ಪರ್ಫೆಕ್ಟ್ ಆಗಿ ಕೂತ್ಕೊಳ್ಳುತ್ತೆ. ಇದ್ರ ಜೊತೆ ಬ್ಲೌಸ್ ಸಹ ಸಿಕ್ಕಾಪಟ್ಟೆ ಗ್ರ್ಯಾಂಡ್ ಆಗಿ ಬರುತ್ತೆ. ಸೊ ನಿಮ್ಗೆ ಗೊತ್ತಾಗ್ತಾ ಇರ್ಬೋದು, ನಾನು ಪೇ ಮಾಡಿದ್ದು 13,000 ರೂಪಾಯಿ ಈ ಸ್ಯಾರಿಗೆ. ಅಂಡ್ ಇದನ್ನ ಪರ್ಚೇಸ್ ಮಾಡಿದ್ದು ತುಮಕೂರಿನಲ್ಲಿ ತಗೊಂಡಂತ ಒಂದು ಸೀರೆ. ಇದು ಹೇಗನ್ನಿಸ್ತು ಅನ್ನೋದನ್ನ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಅಂಡ್ ಕಾಸ್ಟ್ಲಿಯರ್ ಅಂತ ನನ್ಗೂ ಅನ್ನಿಸ್ತು. ಬಟ್ ಇಷ್ಟ ಆದಾಗ ಒಂದೊಂದು ಸೀರೆ, ಅದ್ರಿಗೂ ಸೀರೆ ಅಂದ್ರೆ ಅದು ಇಂಡಿಯನ್ ಟ್ರೆಡಿಷನಲ್ ಕಾಸ್ಟ್ಯೂಮ್ ಆಗತ್ತಲ್ಲ. ಸೊ ಹಾಗಾಗಿ ನನಗೆ ಇನ್ವೆಸ್ಟ್ ಮಾಡಕ್ಕೆ ಅಷ್ಟೊಂದೆಲ್ಲ ಏನು ಅನ್ಸಲ್ಲ. ಹಾಗಾಗಿ ಪರ್ಚೇಸ್ ಮಾಡ್ಬಿಡ್ತೀನಿ ಇಷ್ಟ ಆದಾಗ. ಇಷ್ಟು ಈ ಸೀರೆ ಬಗ್ಗೆ ಆಗಿತ್ತು. ಇನ್ನೂ ಡೀಟೇಲ್ಸ್ ಏನಾರ ಬೇಕು ಅಂತ ಇದ್ರೆ ನನಗೆ ಕಾಮೆಂಟ್ ಮಾಡಿ ಹೇಳಿ. ಇಷ್ಟ ಅಲ್ಲದೆ ನನ್ನ ಶಾರ್ಟ್ಸ್ ನಲ್ಲಿ 100 ಡೇಸ್ ಸ್ಯಾರಿ ಚಾಲೆಂಜ್ ನ ಮಾಡ್ತಾ ಇದ್ದೀನಿ. ಎನ್ಕರೇಜ್ ಮಾಡಿ, ಸಪೋರ್ಟ್ ಮಾಡಿ. ನನ್ನ ಹತ್ರ ಇರೋ ಸೀರೆಗಳನ್ನ ನಾನು ವೇರ್ ಮಾಡಿ ಏನ್ ಕಾಸ್ಟ್ಲಿ ತಗೊಂಡಿದ್ದು, ಎಲ್ಲಿ ತಗೊಂಡಿದ್ದು, ಆ ಸೀರೆ ವೇರ್ ಮಾಡಿದಾಗ ಹೇಗೆ ಇರುತ್ತೆ ಎಲ್ಲ ಡೀಟೇಲ್ಸ್ ನ ಶಾರ್ಟ್ಸ್ ಅಲ್ಲಿ ತೋರಿಸ್ತಾ ಇದ್ದೇನೆ. ಹೋಪ್ ನಿಮ್ಗಳಿಗೆ ಆ ಶಾರ್ಟ್ಗಳು ಇಷ್ಟ ಆಗ್ಬೋದು ಅಂತ ಅನ್ಕೋತೀನಿ. ಅಂಡ್ ಯಾವ್ಯಾವ ಸೀರೆಗಳನ್ನ ತೋರಿಸ್ಬೇಕು ಅನ್ನೋದನ್ನ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಯಾಕೆಂದ್ರೆ ನಾನು ಏನೋ ಒಂದು ಮಾಡ್ತಿದ್ದಾಗ ನಿಮ್ಮ ಸಪೋರ್ಟ್ ತುಂಬಾನೇ ಮುಖ್ಯ ಆಗುತ್ತೆ. ಅಂಡ್ ಶಾರ್ಟ್ಲಿ ನಾವು ಸಹ 15,000 ಸಬ್ಸ್ಕ್ರೈಬರ್ಸ್ ನ ರೀಚ್ ಆಗ್ತಾ ಇದೀವಿ. ಸೊ ಬೇಗ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತೀವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳಕ್ಕೂ ಇಷ್ಟಪಡ್ತೀನಿ. ಅಂಡ್ ಈ ಸೀರೆ ನಿಮ್ಗಳಿಗೆ ಹೇಗೆ ಅನಿಸ್ತು, ಇಷ್ಟ ಆಯ್ತಾ ಅನ್ನೋದನ್ನ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಇನ್ನೇನಾದ್ರೂ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಪ್ರತಿ ಒಂದನ್ನು ನನಗೆ ಕಾಮೆಂಟ್ ಮಾಡಿ ಹೇಳಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ನೆಕ್ಸ್ಟ್ ವಿಡಿಯೋಲಿ ಮತ್ತೆ ನಿಮ್ಮೆಲ್ಲರನ್ನೂ ಮೀಟ್ ಮಾಡ್ತೀನಿ. ಅಂಡ್ ಸಾಕಷ್ಟು ಜನ ಆರ್ಥಾ ಸ್ಟುಡಿಯೋಸ್ಗೆ ಇಲ್ಲಿಗೆ ಲಿಂಕ್ ಮಾಡ್ತಾ ಇದ್ರ. ಆರ್ಥಾ ಸ್ಟುಡಿಯೋಸ್ ಅಂದ್ರೆ ಸೆಪರೇಟ್ ಆಗಿ ಇದೆ. ಒಂದು ಇನ್ಸ್ಟಾಗ್ರಾಮ್ ಪೇಜ್, ಯೂಟ್ಯೂಬ್ ಚಾನಲ್ ಪ್ರತಿ ಒಂದು ಇದೆ. ಚೂಡಿದಾರ್ ಮೆಟೀರಿಯಲ್, ರೆಡಿಮೇಡ್ ಚೂಡಿದಾರ್ಗಳು, ಜ್ಯುವೆಲ್ರಿ ಎಲ್ಲಾನು ಆರ್ಥಾ ಸ್ಟುಡಿಯೋಸ್ ನಲ್ಲಿ ಹಾಕ್ತೀನಿ. ಅಂಡ್ ವೆಬ್ಸೈಟ್ ಕೂಡ ಲಾಂಚ್ ಆಗಿದೆ, www.artha.in ಅಂತ. ಎಲ್ಲಾ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಸಹ ಹಾಕಿರ್ತೇನೆ. ನೆಕ್ಸ್ಟ್ ವಿಡಿಯೋಲಿ ಮತ್ತೆ ನಿಮ್ಮೆಲ್ಲರನ್ನೂ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬೈ ಬಾಯ್.